ನಮ್ಮ ಮಾನ್ಯ ಶಾಸಕರಾಗಿದ್ದ ಪ್ರದೀಪ್ ಈಶ್ವರಣ್ಣ ಅವರು ಅವರಿಗಿಂತ ಒಂದು 10 ಪಟ್ಟು ಎಕ್ಸ್ಟ್ರಾನೇ ಕೆಲಸ ಮಾಡಿದ್ದಾರೆ. ಮಮ್ಮಲ್ని ఎవడ్రా ಬುಜ್ಜಿ ಆಪೆವಡು ಅವ್ರು ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ಮುಖ್ಯವಾಗಿ ಶಿಕ್ಷಣ ವಿಚಾರದಲ್ಲಿ ಅತಿ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಮುಂದಿನ ಯುವಕರೇ ಮುಂದಿನ ಪೀಳಿಗೆ ಮುಖ್ಯವಾಗಿ ಮನುಷ್ಯರಿಗೆ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ. ಈ ಆರೋಗ್ಯ ವಿಚಾರದಲ್ಲಿ ಬಂದಂಗ ಅವರು ಮಾಡಿರತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಆರೋಗ್ಯದ ವಿಚಾರದಲ್ಲಿ 224 ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರೂ ಕೂಡ ಮಾಡಿಲ್ಲ. ಸರ್ಕಾರ ಕೊಡ್ತಾರಂತ ಹಣದಿಂದ ಅಲ್ಲ, ಸ್ವಂತ ವೈಯಕ್ತಿಕ ವಿಚಾರದಲ್ಲಿ ಸ್ವಂತ ದುಡ್ಡನ್ನ ಅವ್ರು ಈಗಲೂ ಕೂಡ ಸ್ವಂತ ಮನೆ ಕೂಡ ಇಲ್ಲ, ಆ ಮನೆಗೆ EMI ಕೂಡ ಈಗ ಕಟ್ತಾ ಇದ್ದಾರೆ. ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗ ಹಾರೈಸೋರು ಯಾರು? ಬೇಕಂದ್ರೆ ನೀವು ಎಲ್ಲನ ಸರ್ವೆ ಮಾಡ್ಕೊಂಡ್ ಬನ್ನಿ. ಅಮ್ಮ ಆಂಬುಲೆನ್ಸ್ ಅಲ್ಲಿ ಯಾರಾದ್ರೂ ಹೋಗಿ ದುಡ್ಡು ಕೊಟ್ಟು ಕರ್ಕೊಂಡು ಹೋಗಿದಾರೆ ಅಂತಂದ್ರೆ ನಾವು ಈಗಲೂ ಕೂಡ ರಾಜೀನಾಮೆ ಮಾಡಿ ಕೊಡೋಕೆ ರೆಡಿ ಆಗಿದ್ದೀವಿ. ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ದೀನ. ಸರ್, ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಗೆದ್ದ ಮೇಲೆ ಏನ್ ಅಭಿವೃದ್ಧಿ ಆಗಿದೆ ಚಿಕ್ಕಬಳ್ಳಾಪುರ ಅಂತ ಅನ್ಸುತ್ತೆ? ನಾನೊಬ್ಬ ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ಕೂಡ ನಮ್ಮ ಶಾಸಕರ ಜೊತೆ ಕೆಲಸ ಮಾಡಿದ್ದೀನಿ. ಇಂದಿನ ರೀತಿಯಲ್ಲಿ BJP ಆಡಳಿತ ಇದ್ದಾಗ ಯಾವ ರೀತಿ ಕೆಲಸ ಮಾಡಿದ್ರು, ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ 1 ವರ್ಷ ಅವಧಿ ಒಳಗಡೆ ಏನೇನು ಕೆಲಸ ಮಾಡಿದೆ ಅನ್ನೋ ವಿಚಾರ ತೂಗಿ ಅಳತೆ ಮಾಡಿದಾಗ ಮಾನ್ಯ ಹೀಗಾಗಿರಕ್ಕಂಥ ಸುಧಾಕರ್ ಮಾನ್ಯ ಸಂಸದರು 10 ವರ್ಷದಲ್ಲಿ ಏನು ಕೆಲಸ ಮಾಡಿದ್ರು. ಆದರೆ ಈಗ ನಾನು ಹೇಳುವಂಥ ಏನಪ್ಪ ಅಂತಂದರೆ ಅವರು 1 ವರ್ಷದ ಅವಧಿ ಒಳಗಡೆ ಏನು ಅಭಿವೃದ್ಧಿ ಕೆಲಸ ಮಾಡಿದ್ರು ಅನ್ನೋದನ್ನು ತೂಗಿ ಅಳತೆ ಮಾಡಿದಾಗ ನಮ್ಮ ಮಾನ್ಯ ಶಾಸಕರಾಗಿದ್ದ ಪ್ರದೀಪ್ ಈಶ್ವರಣ್ಣ ಅವರು ಅವರಿಗಿಂತ ಒಂದು 10 ಪಟ್ಟು ಎಕ್ಸ್ಟ್ರಾನೇ ಕೆಲಸ ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ 10 ವರ್ಷದಲ್ಲಿ ಅಭಿವೃದ್ಧಿ ಮಾಡೋದಕ್ಕೂ 1 ವರ್ಷದ ಒಳಗಡೆ ಅಭಿವೃದ್ಧಿ ಮಾಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇರ್ತದೆ. ನಾನು ಈಗಲೂ ಮಾನ್ಯ ಸಂಸದರು ಕೂಡ ಈಗಲೂ ಚಾಲೆಂಜ್ ಮಾಡಿ ಕೇಳ್ತೀನಿ, ನೀವು 1 ವರ್ಷದ ಅವಧಿ ಒಳಗಡೆ ಮಾತ್ರ ಏನು ಕೆಲಸ ಮಾಡಿದ್ರೆ ಈಗಲೂ ತನ್ನಿ. ನಮ್ಮ ಮಾನ್ಯ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರಣ್ಣ ಅವರು 1 ವರ್ಷದ ಅವಧಿ ಒಳಗಡೆ ನಾವು ಎಷ್ಟು ಕೆಲಸ ಮಾಡಿದ್ದೀವಿ ಅನ್ನೋದನ್ನು ಬೇಕಾದ್ರೆ ಚರ್ಚೆ ಮಾಡೋಣ. ಅವ್ರು ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ಮುಖ್ಯವಾಗಿ ಶಿಕ್ಷಣ ವಿಚಾರದಲ್ಲಿ ಅತಿ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಯಾಕಂದರೆ ಮುಂದಿನ ಯುವಕರೇ ಮುಂದಿನ ಪೀಳಿಗೆ ಅಂತೇಳಿ ಎಲ್ಲರಿಗೂ ವಿಷಯ ಗೊತ್ತಿರೋದ್ರಿಂದ ಅವ್ರು ಮಾಡಿರ್ತಕ್ಕಂಥ ಕೆಲಸ ಶಿಕ್ಷಣ ವಿಚಾರದಲ್ಲಿ ಅತಿ ಹೆಚ್ಚು ಮೌಲ್ಯವಾಗಿ ಒತ್ತನ್ನು ಕೊಡ್ತಾ ಇದ್ದಾರೆ. ಮಕ್ಕಳನ್ನ ಸ್ಕಾಲರ್ಶಿಪ್ ಕೊಡೋ ಒಂದು ವಿಚಾರ, ಎರಡನೇದು ಬಂದು CET ಕೋಚಿಂಗ್ ಮತ್ತು NEET ಕೋಚಿಂಗ್ ಮಾಡುವಂಥ ವಿಚಾರ. ಯಾಕಂದರೆ ಮಕ್ಕಳ ಭವಿಷ್ಯ ರೂಪಿಸ್ಬೇಕು, ಮಕ್ಕಳ ಭವಿಷ್ಯವನ್ನು ಕ್ರಾಂತಿಯಾಗಿ ರೂಪಿಸ್ಬೇಕು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತೇಳಿ ಅವ್ರನ್ನ ಗುರಿನೇ ಬೇರೆ ಇದೆ, ಅದು ಒಂದು ಮಾಡ್ತಾ ಇದ್ದಾರೆ. ಮತ್ತು ಎರಡನೇ ವಿಚಾರ ಅಂತ ಬಂದಾಗ ಮುಖ್ಯವಾಗಿ ಮನುಷ್ಯರಿಗೆ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ. ಈ ಆರೋಗ್ಯ ವಿಚಾರದಲ್ಲಿ ಬಂದಂಗ ಅವರು ಮಾಡಿರತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಆರೋಗ್ಯದ ವಿಚಾರದಲ್ಲಿ 224 ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರೂ ಕೂಡ ಮಾಡಿಲ್ಲ. ಯಾಕಪ್ಪ ಅಂತಂದ್ರೆ ತಿಂಗಳಿಗೆ 15ರಿಂದ 25 ಲಕ್ಷ ರೂಪಾಯಿ ದುಡ್ಡು ಖರ್ಚು ಮಾಡಿ ಸರ್ಕಾರ ಕೊಡ್ತಾರಂತ ಹಣದಿಂದ ಅಲ್ಲ, ಸ್ವಂತ ವೈಯಕ್ತಿಕ ವಿಚಾರದಲ್ಲಿ ಸ್ವಂತ ದುಡ್ಡನ್ನ ಅವ್ರು ಈಗಲೂ ಕೂಡ ಸ್ವಂತ ಮನೆ ಕೂಡ ಇಲ್ಲ, ಆ ಮನೆಗೆ EMI ಕೂಡ ಈಗ ಕಟ್ತಾ ಇದ್ದಾರೆ. ಅಂತ ಕಷ್ಟದಲ್ಲಿದ್ರು ಕೂಡ ನನ್ನ ನಂಬಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದ ಜನರು ಆರೋಗ್ಯದ ವಿಚಾರದಲ್ಲಿ ಯಾರು ಕೂಡ ತೊಂದರೆಗೀಡಾಗಬಾರ್ದು ಅಂತೇಳಿ ಅಂಥವ್ರನ್ನ ಉಚಿತ ಆಂಬುಲೆನ್ಸ್ಗಳನ್ನ 10 ಆಂಬುಲೆನ್ಸ್ಗಳನ್ನ ಬಿಟ್ಟು ಅವರ ಕಷ್ಟಕ್ಕೆ ಸ್ಪಂದಿಸ್ತಾ ಉಚಿತವಾಗಿ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಮತ್ತು ಉಚಿತವಾಗಿ ಕರ್ಕೊಂಡೋಗಿ ಮನೆಗೆ ಬಿಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಪ್ರತಿ ಭಾನುವಾರ ಒಂದು ಭಾನುವಾರ ಕೂಡ ಮಿಸ್ ಮಾಡದೆ ಪ್ರತಿ ಭಾನುವಾರ ಅವರ ಅಧ್ಯಕ್ಷತೆಯಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಅಂತ ಮಾಡಿ ಪ್ರತಿ ಭಾನುವಾರ ಪ್ರತಿ ಹಳ್ಳಿಯಲ್ಲಿ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಯಾವ ಹಳ್ಳಿ ಬರ್ತದೋ ಯಾರು ಜನ ಸೇರ್ತಾರೋ ಅಂಥ ಜನಸಂದಣಿ ಇರುವಂಥ ಕೆಲಸದಲ್ಲಿ ಅಲ್ಲಿ ಹೋಗಿ ಅವ್ರನ್ನ ಹೆಲ್ತ್ ಕ್ಯಾಂಪನ್ನು ಮಾಡಿ ಅಲ್ಲಿ ಯಾರ್ಯಾರಿಗೆ ಹೃದಯ ತೊಂದರೆ ಇರ್ಬೋದು, ಶ್ವಾಸಕೋಶ ತೊಂದರೆ ಇರ್ಬೋದು, ಅಲ್ಲಿ ಅವ್ರು ಮಾಡಿರ್ತಕ್ಕಂಥ ಅಲ್ಲಿ ಹೆಲ್ತ್ ಕ್ಯಾಂಪ್ ಮಾಡಿರೋ ಜಾಗದಲ್ಲಿ ಯಾರಿಗೆ ತೊಂದರೆ ಆಗಿರ್ತಾರೋ ಅವ್ರನ್ನ ನೇರವಾಗಿ ಸಪ್ತಗಿರಿ ಹಾಸ್ಪಿಟ್ಲ್ಗೆ ರೆಫರ್ ಮಾಡಿ ಕರ್ಕೊಂಡೋಗಿ ಅವರೇ ಖುದ್ದಾಗಿ ಅವ್ರಿಗೇನು ತೊಂದರೆ ಆಗಿದೆ ಅದನ್ನು ಉಚಿತವಾಗಿ 1 ರೂಪಾಯಿ ದುಡ್ಡು ತಗೊಳ್ದೆ, ಬೇಕಂದರೆ ನೀವು ಎಲ್ಲನ ಸರ್ವೆ ಮಾಡ್ಕೊಂಡ್ಬನ್ನಿ, ಅಮ್ಮ ಆಂಬುಲೆನ್ಸಲ್ಲಿ ಯಾರಾದರೂ ಹೋಗಿ ದುಡ್ಡು ಕೊಟ್ಟು ಕರ್ಕೊಂಡು ಹೋಗಿದ್ದಾರೆ ಅಂತಂದರೆ ನಾವು ಈಗಲೂ ಕೂಡ ರಾಜೀನಾಮೆ ಮಾಡಿ ಕೊಡೋಕೆ ರೆಡಿ ಆಗಿದ್ದೀವಿ. ಹೀಗಾಗಿ ಅಷ್ಟು ತುಂಬ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆಮೇಲೆ ನನಗೆ ಗೊತ್ತಿದ್ದ ಮಟ್ಟಿಗೆ ನಮ್ಮ ಮಾನ್ಯ ಸಂಸದರು ಶಾಸಕ ಸುಧಾಕರ್ ಅವರು 1 ವರ್ಷದ ಅವಧಿ ಒಳಗಡೆ ಎಷ್ಟು ಕೋಟಿ ಅನುದಾನ ತಂದಿದ್ರು? ಅವರು 140 ಕೋಟಿ ಅನುದಾನ ತಂದಿದ್ರು. ಆದರೆ ನಮ್ಮ ಶಾಸಕರು 180 ಕೋಟಿ ಅನುದಾನ ಈ 1 ವರ್ಷದ ಅವಧಿ ಒಳಗಡೆ ತಂದಿದ್ದಾರೆ. ಇಷ್ಟೆಲ್ಲ ಅಭಿವೃದ್ಧಿಗಳು ಮಾಡ್ತಾ ಇದ್ದಾರೆ. ಬೇರೆ ರೀತಿ ಹೇಳ್ತಾರೆ, ಎಷ್ಟೋ ಜನ
ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ತಾರೆ. ಬಟ್ 1 ವರ್ಷದ ಅವಧಿ ಒಳಗಡೆ ಇಬ್ಬರನ್ನು ತೂಗು ಅಳತೆ ಮಾಡಿ ತಕ್ಕಡಿ ಅಳಕ್ಕೆ ನೋಡಿದಾಗ ಅದಕ್ಕಿಂತ 10% ನಮ್ಮ ಶಾಸಕರಿಂದ ಪ್ರದೀಪ್ ಈಶ್ವರ್ ಮೇಲೆ ಬರೋದನ್ನ ಕಣ್ಣಿಗೆ ಕಾಣಿಸ್ತದೆ. ಇನ್ನೊಂದೇನಂದ್ರೆ ನಿಮ್ಗೆ ಗೊತ್ತು ಎಲೆಕ್ಷನ್ ಟೈಮ್ ಅಲ್ಲಿ ಅವ್ರು ಹೇಳಿದ್ರು, ಓಪನ್ ಚಾಲೆಂಜ್ ಮಾಡಿದ್ರು, ಸುಧಾಕರ್ ಅವರು ಒಂದ್ ಹೋಟೆಲ್ ವಿನ್ ಆದ್ರೂ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಏನ್ ಅನ್ಸುತ್ತೆ ನಿಮ್ಗೆ ಇವಾಗ ವರ್ಡ್ ಬಗ್ಗೆ? ರಾಜೀನಾಮೆ ಕೊಡ್ಬೇಕು ಅಂತ ಅನ್ಸುತ್ತೆ ಅವರು? ಯಾಕಂದ್ರೆ ನುಡ್ದಂಗೆ ನಡ್ಕೊಳ್ಳೋದು ಅಂತ ಅವರು ಫೇಮಸ್ ಆಗ್ಬಿಟ್ಟಿದ್ದಾರೆ. ಏನ್ ಅನ್ಸುತ್ತೆ ನಿಮ್ಗೆ? ಇದಕ್ಕೆ ನಾನು ನಗಬೇಕು ಅಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಮಾನ್ಯ ಶಾಸಕರು ಪ್ರದೀಪ್ ಈಶ್ವರನ್ ಅವರು ಹೇಳಿರ್ತಕ್ಕಂಥದ್ದು ವಿಡಿಯೋ ಕ್ಲಿಪ್ ಇದೆ. ಅವ್ರು ಹೇಳಿರ್ತಕ್ಕಂಥದ್ದು, ನೀನು ಚಾಲೆಂಜನ್ನ ಸ್ವೀಕಾರ ಮಾಡಿದ್ರೆ ಸ್ವೀಕಾರ ಮಾಡಬೇಕು, ಇದೇ ನಂದಿ ದೇವಸ್ಥಾನ ಹತ್ರ ಬರಬೇಕು, ಚಾಲೆಂಜನ್ನ ಸ್ವೀಕಾರ ಮಾಡಿದ್ರೆ ಮಾತ್ರ ಅಂತ ಹೇಳಿದ್ದಾರೆ. ಅವರು ಬೆಂಬಲಿಗರು ಹೇಳ್ತಾರೆ, ಹೇಳೋದು ಅವ್ರು ಹೇಳ್ಕೊಳ್ಳಿ. ನಾವು ಈಗಲೂ ಹೇಳ್ತಾ ಇದ್ದೀನಿ, ಅವ್ರು ಕೇಳಿರ್ತಕ್ಕಂಥ ಕೇಳಿಸ್ಕೊಳ್ರಿ. ಅವ್ರು ಹೇಳ್ತಕ್ಕಂಥದ್ದು ನಂದಿ ದೇವಸ್ಥಾನ ಬಾಪ ಸುಧಾಕರ ಬಾ, ಬಂದು ನೀನು ಒಪ್ಕೋ, ಚಾಲೆಂಜ್ ಸ್ವೀಕಾರ ಮಾಡು, ಆಮೇಲೆ ಬೇಕಾದ್ರೆ ನೋಡೋಣ, ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಯಾಕೆ ಸ್ವೀಕಾರ ಮಾಡಿಲ್ಲ ಅಂದರೆ ಅವ್ರಿಗೆ ಗೊತ್ತಿತ್ತು ಸೋಲ್ತೀನಿ ಅಂತ, ಆ ಭಯ ಇತ್ತು. ಅದರಿಂದ ಈಗ ನೋಡಿ ಮೇಡಮ್, ಈ ಜನ ಬೆಂಬಲ ಮಾನ್ಯ ಸಂಸದರಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಜನಕ್ಕೆ ತಲೆ ಬಾಗಲೇಬೇಕು. ಯಾಕಂತಂದರೆ ಈ ಪ್ರಜಾಪ್ರಭುತ್ವದಲ್ಲಿ ಗೆಲುವು ಸೋಲು ಸಾಮಾನ್ಯವಾಗಿರ್ತದೆ. ಆದರೆ ಜನ ಬೆಂಬಲ ಈ ಸಲ ಸುಧಾಕರ್ ಅವ್ರಿಗೆ ಸಿಕ್ಕಿದೆ. ಆದರೆ ಸುಧಾಕರ್ ಅವರು ಗೆದ್ದಿರ್ತಕ್ಕಂಥದ್ದು ಸ್ವಂತ ಅವರ ಮುಖಪರಿಚಯದಿಂದ ಅಲ್ಲ, ಅವರ ಮುಖಪರಿಚಯದಿಂದ ಸುಧಾಕರ್ ಅವರು ಗೆದ್ದಿರ್ತಕ್ಕಂಥದ್ದಲ್ಲ. ಮೋದಿಯ ಮುಖ ನೋಡಿಕೊಂಡು, ಅವರ ಆಡಳಿತ ನೋಡಿಕೊಂಡು ಮೋದಿಯಿಂದ ಸುಧಾಕರ್ ಅವರು ಗೆದ್ದಿರ್ತಕ್ಕಂಥದ್ದು. ಅವರ ಚಾತುರ್ಯತೆಯಿಂದ ಸುಧಾಕರ್ ಈಗಲೂ ಕೂಡ ಗೆದ್ದಿಲ್ಲ. ನಾನು ನೇರವಾಗಿ ಹೇಳಕ್ಕೆ ಬಯಸ್ತೀನಿ. ಇನ್ನೊಂದೇನಪ್ಪ ಅಂದರೆ NDA ಆಗಿರೋದ್ರಿಂದ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 25,000ಕ್ಕೂ ಅಧಿಕ ಹೆಚ್ಚುಗಳು ನಮ್ಮ ತಾಲೂಕಿನಲ್ಲಿ JDS ಅವರು ಓಟಿದೆ. ಹಾಗಾಗಿ ಇವರಿಬ್ಬರು ಮಿಂಗಲ್ ಆಗಿರೋದ್ರಿಂದ 25,000 ಓಟು ಮಾನ್ಯ ಸಂಸದರಿಗೆ ಹೋಗಿದೆ. ಅದರಿಂದ ಗೆದ್ದಿರ್ತಕ್ಕಂಥದ್ದು ಬಿಟ್ಟರೆ ಅವ್ರು ಯಾವುದೇ ರೀತಿ ಅವರ ವರ್ಚಸ್ಸಿಂದ, ಸುಧಾಕರ್ ವರ್ಚಸ್ಸಿಂದ ಗೆದ್ದಿರ್ತಕ್ಕಂಥದ್ದಲ್ಲ. ಇದು ಈಗಲೂ ತಿಳ್ಕೊಳ್ಳಿ. ಅವ್ರು ಗೆದ್ದಿರ್ತಕ್ಕಂಥದ್ದು JDS ಅವರಿಂದ, JDS ಅವ್ರ ಬೆಂಬಲಿಂದ, ಮೈತ್ರಿಯಿಂದ ಗೆದ್ದಿರ್ತಕ್ಕಂಥದ್ದು. ಮೈತ್ರಿ ಇಲ್ಲ ಅಂತಂದಿದ್ರೆ ಇದೇ 25,000ದಲ್ಲಿ ಹೀನಾಯವಾಗಿ ನಮ್ಮ ಮಾನ್ಯ ಸಂಸದರು ಸೋಲ್ತಾ ಇದ್ರು. ಇನ್ನೊಂದು ಲಾಸ್ಟ್ ಕ್ವಶನ್ ಏನಂದ್ರೆ, ಅವರೊಬ್ರು ಶಾಸಕರಾಗಿ ಏನು ಈ ತರ ಮೀಡಿಯಾದ ಮುಂದೆ ಓಪನ್ ಚಾಲೆಂಜ್ ಮಾಡೋದು ಎಷ್ಟು ಸರಿ ಅಂತ ಅನ್ಸುತ್ತೆ? ಮತ್ತೆ ನೀವೆಲ್ಲ ನಿಮ್ಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಡೈಲಾಗ್ಸ್ ಅಲ್ಲೇ ಅವ್ರು ಫೇಮಸ್ ಆದ್ರು ಅಂತಾನೆ ಹೇಳ್ಬೋದು. ಇವಾಗ ಚಿಕ್ಕಬಳ್ಳಾಪುರ ಅಂದ ತಕ್ಷಣ ಎಲ್ಲಾ ಜನಗಳಿಗೂ ನೆನಪರೋದು ಪ್ರದೀಪ್ ಈಶ್ವರ ಡೈಲಾಗ್. ಏನ್ ಅನ್ಸುತ್ತೆ ಅದ್ರ ಬಗ್ಗೆ ನಿಮ್ಗೆ? ಅದು ಡೈಲಾಗ್ ಅನ್ನೋದಕ್ಕಿಂತ ಅವರ ಮಾತಿನ ಚತುರತೆ ಆಗಿದೆ. ಅವರು ಮಾತಾಡ್ತಿದ್ರೆ ಎಲ್ಲರೂ ಕೂಡ, ಅವ್ರು ಏನೇ ಮಾತಾಡಿದ್ರು ಕೂಡ ಜನ ಅವರು ಸೂಕ್ಷ್ಮವಾಗಿ ಗಮನಿಸ್ತಾರೆ. ಅಂದರೆ ಅವರು ಶಿಕ್ಷಣದ ವಿಚಾರದಲ್ಲಿ ಅವರು ಪಾಠ ಮಾಡ್ತಿರ್ತಕ್ಕಂಥ ಕಲೆ ನೋಡಿ 4 ವರ್ಷದಲ್ಲಿ ಅವರು ಬೆಳೆದಿರ್ತಕ್ಕಂಥ ರೀತಿನೇ ಬೇರೆ, 0ಇಂದ ಹೀರೋ ಆಗಿರ್ತಕ್ಕಂಥದ್ದು. ಹಾಗಾಗಿ ಮಕ್ಕಳಿಗೆ ಪಾಠ ಮಾಡೋ ರೀತಿಯಲ್ಲಿ ಜನಕ್ಕೆ ತಿಳ್ಸಕ್ಕಂತ ಹೋಗಿ ಅವರು ಈ ಥರ ಆಗಿರ್ಬೋದೇನು ಗೊತ್ತಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಅದನ್ನು ಸರಿ ಮಾಡಿಕೊಂಡು ಜನರು ವಿಶ್ವಾಸನ ಗಳಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅವರ ವಿಶ್ವಾಸನ ಗಳಿಸ್ಕೊಳ್ಳೋಂಥ ಕೆಲಸ ಮಾಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ.